ಬೆಂಗಳೂರಿನಲ್ಲಿ 150 ಅಕ್ರಮ ರಕ್ತಚಂದನ ತುಂಡುಗಳು ಜಪ್ತಿಯಾಗಿದೆ. ಆಂಧ್ರದಿಂದ ಚೇಸ್. ವೆರಿ ಇಂಟ್ರೆಸ್ಟಿಂಗ್, ರಣರೋಚಕವಾದಂತಹ ಚೇಸಿಂಗ್ ಇದು. ಕರ್ನಾಟಕದಲ್ಲಿ ರಣರೋಚಕ ಬೇಟೆ. ಆಂಧ್ರದ ಚಿತ್ತೂರು ಪೊಲೀಸರು ರಕ್ತಚಂದನದ ತುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆಂಧ್ರದ ನಲ್ಲಮಲ ಅರಣ್ಯದಿಂದ ಅಕ್ರಮವಾಗಿ ರಕ್ತಚಂದನವನ್ನು ಸಾಗಾಟ ಮಾಡಲಾಗ್ತಾ ಇದೆ. ಪುಷ್ಪಾ ಫಿಲ್ಮ್ ನಿಮ್ಗೆ ನೆನಪಿರಬಹುದು. ಅದೇ ಮಾದರಿಯಲ್ಲಿ ತೋಪಲ್ಲಿ ಬಚ್ಚಿಟ್ಟಿದ್ರು ರಕ್ತಚಂದನವನ್ನು. ಹೊಸಕೋಟೆಯ ಕಟ್ಟಿಗೇನಹಳ್ಳಿ ಬಳಿ ಆ ತುಂಡುಗಳನ್ನ, ರಕ್ತಚಂದನದ ತುಂಡುಗಳನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಆಂಧ್ರದ ಚಿತ್ತೂರು ಪೊಲೀಸರು ಫಿಲ್ಮಿ ಸ್ಟೈಲ್ನಲ್ಲಿ ಚೇಸ್ ಮಾಡಿ ಆ ರಕ್ತಚಂದನಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮಾಹಿತಿ ಸಿಗುತ್ತೆ ಆಂಧ್ರ ಪೊಲೀಸರಿಗೆ ಸ್ಮಗ್ಲರ್ಗಳ ಬಗ್ಗೆ. ಚೇಸ್ ಮಾಡ್ತಾರೆ. ಹೊಸಕೋಟೆ ತಾಲೂಕಿನ ಕಟ್ಟಿಗೇನಹಳ್ಳಿಯವರೆಗೂ ಕೂಡ ಈ ಚೇಸಿಂಗ್ ನಡೆಯುತ್ತೆ. ನೋಡಿ, ಗಮನಿಸ್ತಾ ಇದ್ದೀವಿ ಆ ದೃಶ್ಯಗಳಲ್ಲಿ. 150 ಅಕ್ರಮವಾಗಿ ಸಾಗಾಟ ಆಗ್ತಾ ಇದ್ದಂತಹ ರಕ್ತಚಂದನದ ತುಂಡುಗಳನ್ನ ಈಗ ಬೇಟೆಯಾಡಿದ್ದಾರೆ ಪೊಲೀಸರು. ಕರ್ನಾಟಕದಲ್ಲಿ ಬೇಟೆ ಆಯಿತು. ಆಂಧ್ರದಿಂದ ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಹೊಸಕೋಟೆ ತಾಲೂಕಿನ ಕಟ್ಟಿಗೇನಹಳ್ಳಿಯವರೆಗೂ ಕೂಡ ಈ ಚೇಸಿಂಗ್ ನಡೆದಿದೆ. ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಈ ರಕ್ತಚಂದನವನ್ನ ಈಗ ಜಪ್ತಿ ಮಾಡಿದ್ದಾರೆ. ಪುಷ್ಪಾ ಫಿಲ್ಮ್ನ ನಿಮ್ಗೆ ನೆನಪಿರ್ಬೋದು ಯಾವ ರೀತಿಯಲ್ಲಿ ಈ ರಕ್ತಚಂದನ ಸಾಗಾಟ ಆಗ್ತಾ ಇರತ್ತೆ, ಪೊಲೀಸರ ಕಣ್ತಪ್ಪಿಸಿ ಅದನ್ನು ಹೇಗೆ ಚೇಸ್ ಮಾಡ್ತಾರೆ ಅಂತ. ಅದೇ ರೀತಿ ಫಿಲ್ಮಿ ಮಾದರಿಯಲ್ಲಿ ಇಲ್ಲಿ ಚೇಸಿಂಗ್ ನಡೆದಿದೆ. ಹೊಸಕೋಟೆಯ ಕಟ್ಟಿಗೇನಹಳ್ಳಿ ಬಳಿ ಈ ತುಂಡುಗಳನ್ನು ಜಪ್ತಿ ಮಾಡಿದ್ದಾರೆ. ಸ್ಮಗ್ಲರ್ಗಳ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಚೇಸಿಂಗ್ ಶುರುವಾಗುತ್ತೆ. ಆಂಧ್ರದ ಚಿತ್ತೂರು ಪೊಲೀಸರು ಕರ್ನಾಟಕಕ್ಕೆ ಬಂದು ಚೇಸ್ ಮಾಡ್ಕೊಂಡು ಬಂದು ಜಪ್ತಿ ಮಾಡಿರೋದು. ಹೊಸಕೋಟೆ ತಾಲೂಕಿನ ಕಟ್ಟಿಗೇನಹಳ್ಳಿಯವರೆಗೂ ಕೂಡ ಈಗ ಚೇಸಿಂಗ್ ನಡೆದಿದೆ. ರಕ್ತಚಂದನದ ತುಂಡುಗಳು ಜಪ್ತಿಯಾಗಿದೆ. ಆದರೆ ಮಾಹಿತಿ ಸಿಗ್ತಾ ಇದ್ದಂತೆ ಈ ಕಳ್ಳರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಆ ರಕ್ತಚಂದನದ ಮರಗಳನ್ನು ಡಂಪ್ ಮಾಡಿ, ಆ ತುಂಡುಗಳನ್ನು ಡಂಪ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಕಳ್ಳರು. ನೀಲಗಿರಿ ತೋಪಿನಲ್ಲಿ ರಕ್ತಚಂದನದ ತುಂಡುಗಳನ್ನು ಡಂಪ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಪುಷ್ಪಾ ಫಿಲ್ಮ್ ನೆನಪಿರ್ಬೋದು ನಿಮಗೆ. ಬಾವಿಯೊಂದರಲ್ಲಿ ರಕ್ತಚಂದನವನ್ನು ಡಂಪ್ ಮಾಡುವಂತಹ ದೃಶ್ಯ ಇದೆ. ಅದೇ ರೀತಿ ನೀಲಗಿರಿ ತೋಪಲ್ಲಿ ಬಚ್ಚಿಟ್ಟಿದ್ದಾರೆ ಈ ರಕ್ತಚಂದನದ ತುಂಡುಗಳನ್ನು. ಆರೋಪಿಗಳು ಪರಾರಿಯಾಗಿದ್ದಾರೆ. ಪೊಲೀಸರು ಬೆನ್ಬಿಟ್ಟಿಲ್ಲ.